ಯಾಕೆ ಧ್ರುವಂತ್ ಅವ್ರು ಬೆಲ್ಟ್ ಎಲ್ಲ ಇಟ್ಕೊಂಡಿರ್ತಾರೆ, ರಾಶಿಕಾ ನಿಜವಾಗ್ಲೂ ಧ್ರುವಂತ್ ಅವರು ಹಿಂದೆ ಹೋಗ್ತಾ ಇದ್ರ, ಇದೊಂಥರ ಹೊರಗಡೆ ಅದು ಕ್ಲಾರಿಫಿಕೇಶನ್ನೇ ಸಿಗೋದಿಲ್ಲ ಅದ್ರ ಬಗ್ಗೆ. ಎಲ್ಲೋ ಒಂದ್ ಕಡೆ ಇಲ್ಲೊಂದು ಲವ್ ಆ್ಯಂಗಲ್ ಇತ್ತ ಅಂತಾನೆ ಗೊತ್ತಾಗೋದಿಲ್ಲ, ಇನ್ನೂ ಕ್ಲಾರಿಫಿಕೇಶನ್ ಸಿಕ್ಕಿಲ್ಲ ಯಾರಿಗೂ ಸಹ. ಜೊತೆಗೆ ರಾಶಿಕಾ ಅವ್ರು ಮಾಡಿದ ಎಡವಟ್ಟು ಅಂದರೆ ಅವರು ಹೇಳ್ತಾರಲ್ಲ, ನಾನು ಹೋಗೋದಿಲ್ಲ ಬೇರೆ ಟೀಮ್ಗೆ, ಅಭಿನ ನಾಮಿನೇಟ್ ಮಾಡಬೇಡಿ ಅಂತ. ಆ ಒಂದು ಆಟ ನಿಮ್ಮ ಆಟಕ್ಕೆ ಎಲ್ಲೋ ಎಫೆಕ್ಟ್ ಕೊಡ್ತಾ ಅಂತ? ತುಂಬ ಎಫೆಕ್ಟ್ ಆಯಿತು, ಯಾಕಂದರೆ ಅವಳಿಗೆ ತುಂಬ ಕನ್ವಿನ್ಸಿಂಗ್ ದಡ್ಡಿನೇ ಹೇಳ್ತೀನಿ ನಾನು, ರಾಶಿಕಾ ದಡ್ಡಿ ಇದ್ದಾಳೆ ಅಂತ ಅಂದ್ಬಿಟ್ಟು, ಸ್ಮಾರ್ಟ್ ಇಲ್ಲ, ಖಾಲಿ ಡಬ್ಬ ಅಂತ ಹೇಳ್ಬೋದು. ಯಾಕಂದರೆ ಸೇವ್ ಮಾಡಿ ಕಳಿಸ್ತಾ ಇದ್ದೀವಿ, ಹೋಗಿ ಸೇವ್ ಆಗು ಅಂತ ಹೇಳಿದಾಗ ನಾನು ಸೇವ್ ಆಗಲ್ಲ ಅಂತ ಕೂತಾಗ ಅದು ಗೊತ್ತಾಗಿಲ್ಲ ಅವಳು ಏನು ಇದು ಮಾಡ್ತಿದ್ದಾಳೆ. ಆ್ಯಂಡ್ ಧ್ರುವಂತ್ ಮ್ಯಾಟ್ರೂ ಅವಳು ಆಟ ಆಡಿಸ್ತಾ ಇದ್ಲು, ಒಪ್ಕೊತೀನಿ, ನಾನು ನೋಡಿದ್ದೀನಿ ಅದನ್ನು, ಚೇಷ್ಟೆ ಮಾಡ್ತಾ ಇದ್ಲು ಅಂತ. ಅವಾಗವಾಗ ಧ್ರುವಂತು ಹಂಗೆ ಮಾಡ್ತಾ ಇದ್ದ, ಇಲ್ಲ ಅಂತ ಅಲ್ಲ. ಅದು ಯಾಕೆ ಹಂಗೆ ಆಯಿತು ಅಂತ, ಯಾಕಂದರೆ ಧ್ರುವಂತನ ಮೇ ಬಿ ಮ್ಯಾಟ್ರ್ ಏನಕ್ಕಾಯಿತು ಯಾರೂ ನೋಡಿಲ್ಲ ಆ ಥರ ಬೇರೆ ಹುಡುಗಿರ ಜೊತೆ. ಸೊ ಎಲ್ಲರಿಗೂ ಕನ್ಫ್ಯೂಸಿಂಗ್ ಇದೆ. ಮೇ ಬಿ ರಾಶಿಕಾ ಎಲಿಮಿನೇಟ್ ಆಗಿ ಬಂದಮೇಲೆ ನಿಮಗೆ ಆನ್ಸರ್ ಕರೆಕ್ಟಾಗಿ ಸಿಗುತ್ತೆ ಅವಳ ಬಾಯಿಂದಾನೆ. ಯಾಕಂದರೆ ನಾವು ಯಾವತ್ತೂ ಧ್ರುವಂತನ ನೋಡಿಲ್ಲ ಆ ಥರ ಹಂಗೆ ಬಿಹೇವ್ ಮಾಡಿದಾಗ. ಅವರಿಬ್ಬರಿಗೆ ಗೊತ್ತು ಸತ್ಯ ಏನು ಅಂತ ಹೇಳಿ, ನಾವೇನೋ ಹೇಳಿದ್ರೆ ತಪ್ಪಾಗುತ್ತೆ. ಐ ಡೋಂಟ್ ನೋ, ಶಿ ಶುಡ್ ಆನ್ಸರ್ ಹರ್ ಸೆಲ್ಫ್ ಅಂತ ಅನಿಸುತ್ತೆ. ಇನ್ನು ದೆನ್ ರಿಷಾ, ನಿಮ್ಮ ಒಂದು ಭಗೀರಥ ಸಿನಿಮಾ 200 days ಮುಗಿದು ಈಗ ನೀವು ಆಚೆ ಬರೋವರೆಗೂ ಇನ್ನೂ ರನ್ನಿಂಗ್ ಆಗ್ತಿದೆ. ಸೊ ಆವಾಗಲೇ ಗೊತ್ತಾಗಿದ್ದು ಎಲ್ಲರಿಗೂ, ಇವರೇ ರಿಷಾ ಭಗೀರಥ ಸಿನಿಮಾ ಹೀರೋಯಿನ್ನು. 200 days ರನ್ನಿಂಗ್ ಆಗಿದೆ, ಸಿನಿಮಾ ಇನ್ನೂ ರನ್ ಆಗ್ತಾ ಇದೆ. ಎಷ್ಟು ಒಳ್ಳೆ ಸಿನಿಮಾದಲ್ಲಿ, ಬ್ಲಾಕ್ ಬಸ್ಟರ್ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದಾರಲ್ಲಪ್ಪ, ನಮಗೆ ಗೊತ್ತೇ ಇಲ್ಲ ಅಂತ ಅಂದ್ಕೊಂಡು ಏನು ಹೇಳ್ತಾರೆ. ದಯವಿಟ್ಟು ಆ ಮೂವಿಲಿ ಪ್ಲೀಸ್ ಆ ಥರ ಮಾಡಬೇಡಿ. ಯಾಕಂದರೆ ಭಗೀರಥ ಸಿನಿಮಾ ಪ್ರೊಡ್ಯೂಸರ್ ಬಂದು ನಮ್ಮ ಡ್ಯಾಡಿ ಫ್ರೆಂಡು, ಕೇಳ್ಕೊಂಡ್ರು ಒಂದು ಸ್ಪೆಷಲ್ ರೋಲ್ ಮಾಡಿ, ಹೀರೋಯಿನ್ ನಾನಲ್ಲ, ಹೀರೋಯಿನ್ ಬೇರೆಯವ್ರು ಇದ್ದಾರೆ, ಒಂದು ಸ್ಪೆಷಲ್ ಸಾಂಗ್ ಮಾಡಿಕೊಡಿ ಅಥವಾ ಒಂದು ಸ್ಪೆಷಲ್ ಅಪಿಯರೆನ್ಸ್ ಕೊಡಿ ಅಂತ ಹೇಳಿದಾಗ ನಮ್ಮ ಡ್ಯಾಡಿ ಫ್ರೆಂಡ್ ಅಲ್ವಾ, ಇಲ್ಲ ಅನ್ನೋಕ್ಕಾಗಲ್ಲ. ಆಮೇಲೆ ನನಗೆ ಗೊತ್ತೂ ಇರಲಿಲ್ಲ ಈ ಥರ ಸೆಲ್ಫ್ ಪ್ರಮೋಷನ್ ಮಾಡ್ಕೊಂಡು. ಬಟ್ ಹಾನೆಸ್ಟ್ಲಿ ಅವರು ಒಂದು ಕಲಾವಿದೆಯಾಗಿ ಅವರು ಏನು ಆರ್ಟಿಸ್ಟ್ ಆಗಿಬಿಟ್ಟು ಬೇಕು ಅಂತ ಅಂದರು. ನಾನು ಒಂದು ಆ ರೆಸ್ಪೆಕ್ಟ್ಗೆ ಕೊಟ್ಟು ಮಾಡಿದೆ ಅನ್ನೋದು ಬಿಟ್ಟರೆ, ಮಾಡ್ಕೊಳ್ಳಿ ಬಿಡಿ, ಅವ್ರವ್ರ ಇಷ್ಟ. ಎಷ್ಟು ಅಪ್ಸೆಟ್ ಮಾಡಿದ್ದಾರೆ ಗೊತ್ತಾ ಅವರು, ನೀವು ಇನ್ನೊಂದು ತಿಂಗಳಿದ್ದ ಆಚೆ ಬಂದಿದ್ರೆ ರಿಲೀಸ್ ಮಾಡ್ತಾ ಇದ್ರು, ಎಲ್ಲ ಪ್ಲಾನ್ ಮಾಡ್ಕೊಳ್ತಾ ಇದ್ರು. ಬೇಡಪ್ಪ ಬೇಡ, ನಾನಂತೂ ಅವ್ರ ಟೀಮ್ ಅವ್ರಿಗೆ ಬಾನು ಮಾಡಿ ಹೇಳಿದ್ದೆ, ನೋಡಿ ಗೆಸ್ಟಾಗಿ ಕರೆದಿದ್ದೀರಾ, ಗೆಸ್ಟಾಗಿ ನಾನು ಕೊಟ್ಟಿದ್ದೀನಿ ಅದಕ್ಕೆ, ಹೀರೋಯಿನ್ ನಾನಲ್ಲ, ಹೀರೋಯಿನ್ ಯಾರಿದ್ದಾರೆ ಅವ್ರಿಗೆ ಇಂಪಾರ್ಟೆನ್ಸ್ ಕೊಡಿ, ನಾನಲ್ಲ ಹೀರೋಯಿನ್ ಅಂತ ಹೇಳಿ ನಿಮ್ಗೆಲ್ಲರಿಗೂ ಕ್ಲಾರಿಟಿ ಕೊಡ್ತಾ ಇದ್ದೀನಿ. ಒಂದು ಚಿಕ್ಕ ಗೆಸ್ಟಾಗಿ ಹೋಗಿದ್ದೆ, ಅದು ಒಂದು ಗೌರವಕ್ಕೋಸ್ಕರ, ಅವ್ರು ನಮ್ಮ ತಂದೆಗೆ ಆಪ್ತ ಸ್ನೇಹಿತರು ಅಂತ ಹೇಳಿ ಹೋಗಿದ್ದು. ಒಂದು ಕಲಾವಿದೆಯಾಗಿ ಮಾಡಬೇಕು ಅಂತ ಹೇಳಿದಾಗ ಮಾಡಿದ್ದೀನಿ ಅಷ್ಟೇ, ಒಂದು ಆ್ಯಕ್ಟಿಂಗ್ಗೆ ಇಂಪಾರ್ಟೆನ್ಸ್ ಕೊಟ್ಟಿದ್ದೀನಿ ಅಂದ್ಬಿಟ್ರೆ ನಂದಲ್ಲ ಸಿನಿಮಾ. ಯಾರು ಟಾಪ್ 5 ಅಲ್ಲಿ ಇರ್ತಾರೆ, ಯಾರು ವಿನ್ ಆಗ್ತಾರೆ ನಿಮ್ಮ ಪ್ರಕಾರ? ಡೆಫಿನೆಟ್ಲಿ ಗಿಲ್ಲಿ ವಿನ್ ಆಗ್ತಾರೆ, ಗಿಲ್ಲಿನೇ ವಿನ್ ಆಗಬೇಕು. ವಿನ್ ಆಗಿ ಬಂದಿಲ್ಲ ಅಂದರೆ ರೂಲ್ಸ್ ಇಲ್ಲ, ರೆಗ್ಯುಲೇಷನ್ಸ್ ಇಲ್ಲ, ನಾನು ಅವಾಗ ಗಿಲ್ಲಿ ಅಂತ ಸ್ಟಾರ್ಟ್ ಮಾಡ್ತೀನಿ. ಆಬ್ವಿಯಸ್ಲಿ ಗಿಲ್ಲಿ ವಿನ್ ಆಗಬೇಕು. ಟಾಪ್ 5 ಅಂದರೆ ಗಿಲ್ಲಿ, ರಕ್ಷಿತಾ, ಅಶ್ವಿನಿ ಅವರು, ರಘು ಆ್ಯಂಡ್ ಮೇ ಬಿ ಧನುಷ್ ಅಷ್ಟೇ. ರಿಷಾ ಅವರ ಹಿನ್ನೆಲೆ ಏನು ರಿಷಾ ಆ್ಯಕ್ಚುಲಿ?